ಈ ಒಂದು ಸಿಂಪಲ್ ಟ್ರಿಕ್ಸ್ ಇಂದ ನಿಮ್ಮ ಹೇರ್ ಹೇಗೆ ಮೇಂಟೈನ್ ಮಾಡಬಹುದು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಹೆಡ್ ಬಾತ್ ಆದ್ಮೇಲೆ ಮಾಡೋ ಮಿಸ್ಟೇಕ್ ಗಳು ಏನಂದ್ರೆ ಹೇರ್ ನ ಬಟ್ಟೆಯಲ್ಲಿ ಜೋರಾಗಿ ಒರೆಸೋದು, ಒದ್ದೆ ಕೂದಲಿಗೆ ಕೂಂಬಲಿ ಬಾಚೋದು, ಬಟ್ಟೆಯಲ್ಲಿ ಕೂದಲನ್ನ ಜೋರಾಗಿ ಒದರೋದು, ಸ್ಟ್ರೇಟ್ನಿಂಗ್ ಮಾಡೋದು, ಒದ್ದೆ ಕೂದಲಿಗೆ ಜಡೆ ಹಾಕೋದು, ಗಂಟ್ ಹಾಕೋದು, ಈ ತರ ಎಲ್ಲ ಮಾಡೋದ್ರಿಂದ ಹೇರ್ ಫಾಲ್ ಸ್ಪ್ಲಿಟನ್ಸ್ ಆಗುತ್ತೆ. ಸೊ ಈಗ ಹೇರ್ ನ ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ ಅಂದ್ರೆ ಸಪರೇಟ್ ಆಗಿ ಟವಲ್ ಇಟ್ಕೊಳೋದ್ರಿಂದ ಹೇರ್ ಗೆ ಮೇಂಟೈನ್ ಆಗುತ್ತೆ. ಹೇರ್ ಫಾಲ್, ಡ್ಯಾಂಡ್ರಫ್, ಬೇರೆ ಬೇರೆ ರೀತಿಯಿಂದ ಸ್ಕ್ಯಾಲ್ಪ್ ಮತ್ತೆ ನಾನಾ ರೀತಿಯಿಂದ ಹೆಲ್ಪ್ ಆಗತ್ತೆ. ಒದ್ದೆ ಕೂದಲನ್ನ ಕಾಟನ್ ತಣು ಬಟ್ಟೆಯಿಂದ ನಿಧಾನವಾಗಿ ಪಾಮ್ ಇಂದ ವೈಪ್ ಮಾಡ್ಬೇಕು, ಅಥವಾ ಫ್ಯಾನ್ ಕೆಳಗೆ ಕುತ್ಕೊಂಡು ಒಣಗಿಸ್ಕೋಬಹುದು, ಅಥವಾ ಹೇರ್ ಡ್ರೈ ಯೂಸ್ ಮಾಡಬಹುದು. ಹೇರ್ ಡ್ರೈಯರ್ ನ ತುಂಬಾ ದೂರದಿಂದ ಯೂಸ್ ಮಾಡೋದು ಒಳ್ಳೇದು. ಮತ್ತೆ ಜಾಸ್ತಿ ಹೇರ್ ಡ್ರೈಯರ್ ಯೂಸ್ ಮಾಡೋದ್ರಿಂದ ಕೂದಲು ಹಾಳಾಗತ್ತೆ ಮತ್ತೆ ಸ್ಪ್ಲಿಟನ್ಸ್ ಕೂಡ ಆಗತ್ತೆ. ಸೊ ಎಮರ್ಜೆನ್ಸಿ ಇದ್ದಾಗ ಯೂಸ್ ಮಾಡೋದು ಒಳ್ಳೇದು. ಅಥವಾ ಮಾರ್ನಿಂಗ್ ಎದ್ದು ತಿಳಿ ಬಿಸಿಲು ಇದ್ದಾಗ ಕೂದಲು ಒಣಗಿಸಿದ್ರೆ ತುಂಬಾನೇ ಒಳ್ಳೇದು. ಹಾಗೆ ಸ್ವಲ್ಪ ಡ್ರೈ ಆದ್ಮೇಲೆ ನೀವು ಸೆರಮ್ ಯೂಸ್ ಮಾಡಬಹುದು, ಆರ್ 2 drops ಆಫ್ ಕೋಕೋನಟ್ ಆಯಿಲ್ ಯೂಸ್ ಮಾಡಬಹುದು. ನಾನು 2 drops ಆಫ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ. ಒಂದು ಪಾಮ್ ಅಲ್ಲಿ 2 drops ಹಾಕೊಂಡು ಸ್ಕ್ಯಾಲ್ಪಿಗೆ ಜೆಂಟಲ್ ಆಗಿ 1-2 seconds ಮಸಾಜ್ ಮಾಡ್ತೀನಿ. ಹೇರ್ ಡ್ರೈ ಆದ್ಮೇಲೆ ಕೂದಲು ಮುಟ್ಟಕ್ಕೆ ಅಷ್ಟು ಸಾಫ್ಟ್ ಆಗಿ ವಾಲ್ಯೂಮ್ನೆಸ್ ಬೌನ್ಸಿ ಆಗಿರುತ್ತೆ. ಇದೇ ತರ ಹೇರ್ ಕೇರ್, ಹೇರ್ ಟಿಪ್ಸ್ ಬಗ್ಗೆ ಇನ್ನಷ್ಟು ವಿಡಿಯೋ ಹಾಕ್ತೀನಿ. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. See you in the next video. Take care and bye bye.